ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರೇ, ಈ ಹೆಸರಿನ ಮಹಿಳೆ ನಿಮ್ಮ ದೊಡ್ಡ ಶತ್ರುವಾಗಿದ್ದಾಳೆ. ಅವಳು ನಿಮ್ಮ ಮನೆಯಲ್ಲೇ ಇರ್ತಾಳೆ. ನಿಮಗೆ ನಿಮ್ಮ ಜೀವನಕ್ಕೆ ತೊಂದರೆ ಕೊಡೋದೇ ಅವಳ ಸಂಪೂರ್ಣವಾದ ಉದ್ದೇಶವಾಗಿರುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷವನ್ನು ಮಾರ್ಚ್ ತಿಂಗಳು ಯುಗಾದಿ ಕಳೆದ ನಂತರ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷ ಮಾರ್ಚ್ ಎಂದು ಪರಿಗಣಿಸಲಾಗುತ್ತೆ. 2026ರಲ್ಲಿ ಒಬ್ಬ ಮಹಿಳೆ 10 ಹೆಜ್ಜೆ ದೂರ ಇರಬೇಕು. ಏಕೆಂದರೆ ಆ ಮಹಿಳೆ ನಿಮಗೆ ನಿಮ್ಮ ಜೀವನಕ್ಕೆ ದೊಡ್ಡದಾದ ಕಂಟಕವನ್ನು ತರುತ್ತಿದ್ದಾಳೆ. ಈ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಸಾವು ಕೂಡ ಬರಬಹುದು. ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮ ಪ್ರಾಣವನ್ನೇ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಮಹಿಳೆ ಯಾರೆಂದು ನಿಮಗೆ ತಿಳಿದರೆ ಖಂಡಿತವಾಗಿ ನಿಮ್ಮ ಮನಸ್ಸು ಒಡೆದು ಹೋಗುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ನೀರು ಸುರಿಯುತ್ತದೆ. ಈ ಮಹಿಳೆಯೊಂದಿಗೆ ನಿಮಗೆ ಆಳವಾದ ಸಂಬಂಧ ಇದೆ. ನೀವು ಈ ಮಹಿಳೆಯನ್ನ ಬಹಳಷ್ಟು ಪ್ರೀತಿ ಮಾಡ್ತೀರಾ. ಸ್ನೇಹಿತರೆ, ಈ ಮಹಿಳೆ ಎಲ್ಲ ಸಮಯದಲ್ಲೂ ಕೂಡ ನಿಮ್ಮ ಸುತ್ತಲೂ ತಿರುಗುತ್ತಲೇ ಇರುತ್ತಾಳೆ. ಖಂಡಿತವಾಗಿ ಅವಳು 2025ರಲ್ಲಿ ಈ ಮಹಿಳೆ ಹಲವಾರು ಬಾರಿ ನಿಮಗೆ ಹಾನಿ ಮಾಡಲು ಪ್ರಯತ್ನ ಮಾಡಿರ್ತಾಳೆ. ಹಲವಾರು ಬಾರಿ ನಿಮ್ಮ ಮೇಲೆ ತಂತ್ರ ಮಂತ್ರ ಕೂಡ ಮಾಡಿಸಿದ್ದಾಳೆ. ಆದರೆ ಈಗ ದೇವರ ಕೃಪೆಯಿಂದ ನೀವು ಎಂದಿಗೂ ಕೂಡ ಸುರಕ್ಷಿತವಾಗಿದ್ದೀರಾ. ನಿಮ್ಮ ಕುಲದೇವತೆಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಂದಿಲ್ಲ. ನಿಮ್ಮ ಜೀವನದಲ್ಲಿ ಹಲವಾರು ಸಂಕಷ್ಟಗಳು ಬಂದಿದ್ದವು, ಹಲವಾರು ತೊಂದರೆಗಳನ್ನು ಎದುರಿಸಿದ್ದೀರಾ. ಆದರೆ ಸ್ನೇಹಿತರೆ, ಈಗ ಈ ಒಂದು ಹೊಸ ವರ್ಷದಲ್ಲಿ ಯುಗಾದಿ ಕಳೆದ ನಂತರ ಆ ಮಹಿಳೆ ಬೇರೆ ರೂಪದಲ್ಲಿ ಬಂದಿದ್ದಾಳೆ. ಈಗ ಅವಳು ಯಾವುದೇ ಆಗಿರಲಿ ನಿಮ್ಮನ್ನು ನಾಶ ಮಾಡಬೇಕೆಂದು ತೀರ್ಮಾನಿಸಿದ್ದಾರೆ. ಆದ್ದರಿಂದ ನಾನು ಕೈ ಜೋಡಿಸಿ ನಿಮಗೆ ತಿಳಿಸುವುದೇನೆಂದರೆ, ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಆ ಮಹಿಳೆಯೊಂದಿಗೆ ಇರುವಂತಹ ಎಲ್ಲ ಸಂಬಂಧವನ್ನು ಬೇಗನೆ ಮುರಿದು ಬಿಡಿ. ಅವಳಿಂದ ಯಾವಾಗಲೂ ಕೂಡ ದೂರವಾಗಿರಿ. ಏಕೆಂದರೆ ಸ್ನೇಹಿತರೆ, ಈ ಮಹಿಳೆ ನಿಮ್ಮ ಜೀವನಕ್ಕೆ ನಡೆಯುವಂತಹ ಕಾಲ ಅಪಾಯವಾಗಿದ್ದಾಳೆ. ತುಂಬ ತೊಂದರೆಯನ್ನು ಕೊಡ್ತಾಳೆ. ಅವಳು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ತರುತ್ತಾಳೆ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ಯುಗಾದಿ ನಂತರ ಒಂದಾದ ಮೇಲೊಂದು ಸಮಸ್ಯೆಗಳು ಬರುತ್ತದೆ. ಕೆಲವೊಮ್ಮೆ ಅಪಘಾತವಾಗಬಹುದು, ಇನ್ನು ಕೆಲವೊಮ್ಮೆ ಮನೆಯಲ್ಲಿ ಜಗಳಗಳು ನಡೆಯಬಹುದು, ನಿಮಗೆ ನಷ್ಟವನ್ನು ಉಂಟು ಮಾಡಬಹುದು, ಹಣಕಾಸಿನ ಕಷ್ಟಗಳು ಬರಬಹುದು, ನೀವು ಸಾಲದಲ್ಲಿ ಮುಳುಗಬಹುದು. ಒಟ್ಟಾರೆಯಾಗಿ ಮೀನ ರಾಶಿಯವರೇ, ನಿಮಗೆ ಗಾಯವಾಗಬಹುದು, ಮತ್ತೆ ಮತ್ತೆ ಅಪಘಾತಗಳಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಸುರಕ್ಷತೆಗಾಗಿ ಈ ಮಹಿಳೆಯಿಂದ ಸದಾಕಾಲ ದೂರವಾಗಿರೋದು ಉತ್ತಮ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿಯ ಮಹಿಳೆಯ ಜೊತೆ ಎಚ್ಚರವಾಗಿರಬೇಕು, ಅವರ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತೆ, ಅವಳ ವಿಳಾಸ ಎಲ್ಲವನ್ನ ಕೂಡ ತಿಳಿಸಿಕೊಡ್ತೇವೆ. ಅವರು ಏಕೆ ನಿಮ್ಮ ಹಿಂದೆ ಬಿದ್ದಿದ್ದಾಳೆ, ಏಕೆ ನಿಮ್ಮನ್ನು ಕಾಡುತ್ತಿದ್ದಾಳೆ, ನಿಮ್ಮನ್ನು ನಾಶ ಮಾಡಲು ಏಕೆ ಬಯಸುತ್ತಿದ್ದಾರೆ, ಇದರ ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನಕ್ಕೆ ಹಲವಾರು ಪಾಠವನ್ನು ಕಲಿಸಿತ್ತು, ಬಹಳ ವಿಷಯಗಳನ್ನು ನಿಮಗೆ ತಿಳಿಸಿತ್ತು. ನಿಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷಗಳು ಬಂದಿಲ್ಲ, ಆದರೆ ಹಲವಾರು ಬಾರಿ ದುಃಖಗಳು ಮತ್ತು ಕಷ್ಟಗಳು ಬಂದಿದ್ದವು. ಆದರೆ ಸ್ನೇಹಿತರೆ, ಇನ್ನು ಮುಂದೆ ಹೋದ ವರ್ಷ ಹೋಗಿದ್ದಾಗಿದೆ. ಇದೀಗ ಬರುವಂತಹ ವರ್ಷ ನಿಮಗಾಗಿ ಉತ್ತಮವಾಗಿರೋದು ಬಹಳ ಮುಖ್ಯ. ಅದಕ್ಕಾಗಿ ನೀವು ಈ ಮಹಿಳೆಯಿಂದ ದೂರವಾಗೋದು ಅತ್ಯಂತ ಅಗತ್ಯ. ಏಕೆಂದರೆ ಸ್ನೇಹಿತರೆ, ಶನಿಯ ಸಾಡೆ ಸಾತಿ ನಿಮಗೆ ವಿಶೇಷವಾಗಿ ತುಂಬ ಕಷ್ಟವನ್ನು ಕೊಟ್ಟಿದ್ದು, ನೀವು ಬಹಳ ತೊಂದರೆಯನ್ನು ಅನುಭವಿಸಿದ್ದೀರಾ. ಆದರೆ ಈಗ ಶನಿದೇವನ ಆಶೀರ್ವಾದ ನಿಮ್ಮ ಮೇಲೆ ಪ್ರಸನ್ನವಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ಕಡಿಮೆಯಾಗುತ್ತದೆ. ನಿಮಗೆ ಪ್ರತಿ ಬಾರಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಲಾಭ ಸಿಗುವ ಸಾಧ್ಯತೆ ಇದೆ. ನೀವು ಹಣ ಸಂಪತ್ತನ್ನು ಗಳಿಸುವಂತಹ ಅವಕಾಶಗಳು ಹೆಚ್ಚಾಗುತ್ತವೆ. ವ್ಯಾಪಾರ, ಉದ್ಯೋಗ ಎಲ್ಲದರಲ್ಲೂ ಕೂಡ ಉತ್ತಮವಾದ ಫಲಿತಾಂಶವನ್ನು ಕಾಣಬಹುದು. ಏಕೆಂದರೆ ಈಗ ನಿಮ್ಮ ಗುರುಗ್ರಹದ ಸ್ಥಾನ ಅತ್ಯುತ್ತಮವಾಗಿ ಬಲವಾದ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವರು ತಮ್ಮವರು ನಿಮ್ಮ ಬೆಳವಣಿಗೆ ನೋಡಲು ಇಷ್ಟಪಡೋದಿಲ್ಲ. ಅದರ ಕಾರಣದಿಂದಾಗಿ ನಿಮ್ಮನ್ನು ಹಿಂದೆ ಎಳೆಯುವಂತಹ ಪ್ರಯತ್ನಗಳು ಜನರಿಂದ ದೂರವಾಗೋದು ಅತ್ಯಂತ ಮುಖ್ಯ. ಈ ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಹಸಿವು ಮತ್ತು ಅಸೂಯೆ ಪಡುತ್ತಾರೆ. ಕೆಲವೊಮ್ಮೆ ಪರಿಸ್ಥಿತಿ ಹೆಂಗಾಗಿರುತ್ತದೆ ಅಂದರೆ, ನಿಮ್ಮ ಬಳಿ ಹಣವಿದ್ದರೂ ಕೂಡ ಸಂತೋಷ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಆದ್ದರಿಂದ ಅಂತಹ ವ್ಯಕ್ತಿಗಳಿಂದ ದೂರ ಇರೋದು ಉತ್ತಮ. ಅಸೂಯೆ ಪಡುವಂತಹ ಸಂಬಂಧಿಕರಿಂದ ಬಹಳಷ್ಟು ಕಷ್ಟವನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಇಂತಹ ಜನರಿಂದ ದೂರ ಇರೋದೇ ಒಳ್ಳೆಯದು. ಇನ್ನು ಮುಂದೆ ಆ ಮಹಿಳೆ ನಿಮ್ಮ ಮನೆಯ ಬಾಗಿಲು ದಾಟಿದರೆ ನಂಬಿ ಹೇಳುತ್ತೇನೆ, ನಿಮ್ಮ ಮನೆಯಲ್ಲಿ ವಿನಾಶವಾಗುವುದು ಕಟ್ಟಿಟ್ಟ ಬುತ್ತಿ. ಖಚಿತವಾಗಿ ಒಂದಾದ ಮೇಲೊಂದು ಸಮಸ್ಯೆಗಳು ಬರುತ್ತಲೇ ಇರುತ್ತದೆ. ಆದ್ದರಿಂದ ಈ ಮಹಿಳೆಯನ್ನ ನಿಮ್ಮ ಮನೆಯ ಬಾಗಿಲಿಗೂ ಬರಲು ಬಿಡಬೇಡಿ. ಏಕೆಂದರೆ ಒಮ್ಮೆ ಸಮಸ್ಯೆಗಳು ಬಂದರೆ ನೀವಿರುವವರೆಗೂ ಕೂಡ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು
ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಈ ಯುಗಾದಿ ನಂತರ ಹೊಸ ವರ್ಷ ನಿಮಗೆ ಅತ್ಯಂತ ಕೆಟ್ಟ ವರ್ಷವಾಗಬಹುದು ಸ್ನೇಹಿತರೆ. ಹೀಗೆ ಹೆಂಗಸು ಹಿಂದೆ ಮಾತ್ರವಲ್ಲ, ಮುಂದಿನ 14 ವರ್ಷಗಳಿಂದ ನಿಮ್ಮ ಹಿಂದೆ ಬಿದ್ದಿದ್ದಾಳೆ. ಪ್ರತಿದಿನ ಹೊಸ ಹೊಸ ತಂತ್ರ ಮಂತ್ರಗಳನ್ನು ಮಾಡಿ ನಿಮ್ಮನ್ನು ನಾಶಪಡಿಸಲು ಕಾಯುತ್ತಿದ್ದಾಳೆ. ನಿಮಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ. ಮೊದಲು ಈ ಹೆಂಗಸು ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದಳು, ತುಂಬ ಬಯಸುತ್ತಿದ್ದಳು. ಆದರೆ ಈಗ ಆ ಪ್ರೀತಿ ದ್ವೇಷವಾಗಿ ಬದಲಾಗಿದೆ. ಇದೀಗ ಈ ಹೆಂಗಸು ನಿಮಗೆ ಪ್ರತಿಜ್ಞೆ ಮಾಡಿಕೊಂಡಿದ್ದಾಳೆ. ಯಾವ ರೀತಿಯಲ್ಲಾದರೂ ಸರಿ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಕಂಗಾಲಾಗಿಸಬೇಕು. ಈ ಹೆಂಗಸಿನ ಒಂದೇ ಉದ್ದೇಶ ಅಂದರೆ ನೀವು ಕಷ್ಟಪಡಬೇಕು. ಈ ಒಂದು ವರ್ಷದಲ್ಲಿ ನೀವು ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ಳಬೇಕು, ನಿಮ್ಮ ಮನೆಯನ್ನೇ ನರಕ ಮಾಡಬೇಕು. ನೀವು ರಾತ್ರಿ ನಿದ್ದೆಗೆ ಹೋದಾಗ ಈ ಹೆಂಗಸು ಎಲ್ಲ ರೀತಿ ತೊಂದರೆಗಳನ್ನು ನಿಮಗೆ ಮನೆಗೆ ತಂತ್ರ ಮಂತ್ರವನ್ನು ಮಾಡಿ ಹೋಗ್ತಿದ್ದಾಳೆ. ಈ ಹೆಂಗಸು ಯಾರೋ ಹೊರಗಿನವರಲ್ಲ, ದೂರದವಳಲ್ಲ, ನಿಮ್ಮೊಂದಿಗೆ ತುಂಬ ಆಳವಾದ ಸಂಬಂಧ ಹೊಂದಿರುವಂಥವಳೇ ಆಗಿರ್ತಾಳೆ. ಹೌದು ಸ್ನೇಹಿತರೆ, ನೀವು ಅವಳನ್ನು ತುಂಬ ಚೆನ್ನಾಗಿ ಗುರುತಿಸಿರ್ತೀರಾ. ಈ ವಿಡಿಯೋದಲ್ಲಿ ನಾನು ಆ ಹೆಂಗಸಿನ ಹೆಸರನ್ನು ಕೂಡ ಹೇಳುತ್ತೇನೆ, ಏಕೆಂದರೆ ಅವಳು ನಿಮ್ಮ ಮನೆಯಲ್ಲೇ ಇರಬಹುದು, ನಿಮ್ಮ ಪಕ್ಕದಲ್ಲೇ ಇರಬಹುದು, ನಿಮ್ಮ ಜೀವನದಲ್ಲಿ ಇರಬಹುದು, ನಿಮ್ಮ ಸಂಬಂಧಿಕರಲ್ಲೂ ಕೂಡ ಆಗಿರಬಹುದು. ನೀವು ನಂಬಿ ಅವರನ್ನು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಹೇಳಿಕೊಂಡಿರ್ತೀರಾ. ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಬರುತ್ತದೆ, ಏಕೆಂದರೆ ನೀವು ತುಂಬ ನಂಬಿದಂತಹ, ನಿಮಗಿಂತ ಹೆಚ್ಚು ಪ್ರೀತಿಸಿದಂತಹ ಹೆಂಗಸು ಇಂತಹ ಕೆಲಸವನ್ನು ಮಾಡ್ತಿದ್ದಾಳೆ ಎಂದು ನೀವು ಜೀವನದಲ್ಲಿ ಯೋಚನೆ ಕೂಡ ಮಾಡಿರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂದು ಈ ವಿಡಿಯೋದಲ್ಲಿ ನಾನು ಆ ಹೆಂಗಸಿನ ಸಂಪೂರ್ಣವಾದ ಸತ್ಯವನ್ನು ಬಹಿರಂಗಪಡಿಸುತ್ತೇನೆ. ಇನ್ನು ಮುಂದೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಮುಂಬರುವಂತಹ ವರ್ಷ ಧನ, ಐಶ್ವರ್ಯ, ಸಂತೋಷ, ಸಂಪತ್ತು ಎಲ್ಲವೂ ನಿಮಗೆ ದೊರೆಯುವಂತಹ ಸಾಧ್ಯತೆ ಇದೆ. ಈ ವರ್ಷ ಎಲ್ಲ ಗ್ರಹಗಳು ನಿಮ್ಮ ಪರವಾಗಿದೆ. ಹೌದು, ಈ ಒಂದು ಸಂದರ್ಭದಲ್ಲಿ ನಿಮಗೆ ಗ್ರಹಗತಿಗಳ ವಿಶೇಷವಾದ ಆಶೀರ್ವಾದ. ಹೊಸ ವರ್ಷ ಯುಗಾದಿ ಕಳೆದ ನಂತರ ಅತ್ಯುತ್ತಮವಾದ ಕಾರ್ಯಗಳನ್ನು ನಿರ್ವಹಿಸುವಂತಹ ಸಾಧ್ಯತೆ ಇರೋದ್ರಿಂದ ಕೆಟ್ಟ ಕಣ್ಣಿನ ಮಹಿಳೆಯ ದೃಷ್ಟಿ ಸಂಪೂರ್ಣವಾಗಿ ನಿಮ್ಮ ಮೇಲೆ ಬೀಳ್ತಾ ಇದೆ. ಆದ್ದರಿಂದ ನೀವು ಬಹಳಷ್ಟು ಜಾಗರೂಕರಾಗಿರಬೇಕು ಸ್ನೇಹಿತರೆ. ನೀವು ಯಾರಾದರೂ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದರೆ, ಒಬ್ಬ ಹೆಂಗಸಿನ ಜೊತೆ ಅಥವಾ ಒಬ್ಬ ಪುರುಷನ ಜೊತೆ, ಅಥವಾ ಈಗ ಏನನ್ನ ಕೂಡ ನೋಡದೆ ಅವರ ಮಾತಿನಲ್ಲೇ ನಡೆಯಲು ಆರಂಭಿಸುತ್ತೀರಾ. ಆದರೆ ಅವರು ಏನು ಮಾಡಿದರೂ ಅದಕ್ಕೆ ನೀವು ಒಪ್ಪಿಕೊಳ್ತೀರಾ. ಅವರು ಏನು ಹೇಳಿದರೂ ಕೂಡ ಎಲ್ಲವನ್ನ ಕೂಡ ಕೇಳಿಕೊಳ್ತೀರಾ. ಅದೇ ನೀವು ಮಾಡುವಂತಹ ದೊಡ್ಡ ತಪ್ಪು. ಯಾರನ್ನೇ ಕೂಡ ನಂಬಬೇಕಾದರೂ ಮೊದಲಿಗೆ ನಿಮ್ಮ ಬುದ್ಧಿಯ ಮಾತನ್ನು ನೀವು ಕೇಳಬೇಕು. ಹಾಗೆ ಅವರು ಊಟದ ಸಮೇತವಾಗಿ ಏನನ್ನಾದರೂ ಮಾಡಿಸಿ ತಂದಿಕೊಡಬಹುದು. ನೀವು ಅದನ್ನು ತಿನ್ನಿ ಎಂದು ಹೇಳಬಹುದು. ನೀವು ಅದನ್ನು ತಿಂದರೆ ಅದರಲ್ಲಿ ತಂತ್ರ ಮಂತ್ರ ಇರಬಹುದು ಎಂದು ಕೆಲವರು ಭಾವಿಸುತ್ತಾರೆ. ಅದರಲ್ಲಿ ಇಲ್ಲದಿದ್ದರೂ ಕೂಡ ಅವರ ಮನೆಯ ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸ್ನೇಹಿತರೆ, ಎಲ್ಲರನ್ನ ಕೂಡ ಕೆಟ್ಟವರು ಎಂದು ಹೇಳಲಿಕ್ಕೆ ಆಗೋದಿಲ್ಲ. ನೀವು ಯಾವುದೇ ಒಂದು ವಸ್ತುಗಳನ್ನು ಅವರಿಂದ ತೆಗೆದುಕೊಂಡರೂ ಸಹ ನೀವು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಕೆಲವರು ನಿಜವಾಗಿ ಒಳ್ಳೆಯವರು, ಕೆಲವರು ಸಂಬಂಧಿಕರು ಸಹಾಯ ಮಾಡಿದಾಗ ನೆರೆಹೊರೆಯವರು ಸಹಾಯ ಮಾಡುತ್ತಾರೆ. ಆದ್ದರಿಂದ ಎಲ್ಲವರನ್ನ ಕೆಟ್ಟವರು ಎಂದುಕೊಳ್ಳಬೇಡಿ. ಆದರೆ ಎಲ್ಲರ ಮೇಲೆ ಅಂಧವಿಶ್ವಾಸ ಕೂಡ ಇಡಬಾರದು. ಸ್ವಲ್ಪ ಚತುರರಾಗಿ ಯೋಚನೆ ಮಾಡಿ ನೋಡಿ. ಅತಿ ನಂಬಿಕೆಯೂ ಒಳ್ಳೆಯದಲ್ಲ, ಅತಿ ವಿಶ್ವಾಸವೂ ಅತಿ ಅನುಮಾನವೂ ಕೂಡ ಒಳ್ಳೆಯದಲ್ಲ. ಯಾರು ಹೇಗಿದ್ದಾರೆ ಎಂಬುದನ್ನು ಗುರುತಿಸುವಂತಹ ತಂತ್ರ ಈಗ ನಿಮಗೆ ಬರಬೇಕಾಗುತ್ತದೆ. ಅದು ಹೇಗೆ ಬರುತ್ತದೆ? ಸ್ವಲ್ಪ ಚತುರರಾಗಬೇಕು. ನೀವು ಯೋಚಿಸಬೇಕು. ಮನುಷ್ಯನು ಸಾಮಾನ್ಯವಾಗಿ ತಪ್ಪುಗಳಿಂದಲೇ ಕಲಿಯುತ್ತಾನೆ ಪಾಠಗಳನ್ನು. ನೀವು ಈಗಾಗಲೇ ತುಂಬ ತಪ್ಪುಗಳನ್ನು ಅನುಭವಿಸಿದ್ದೀರಾ, ಕಷ್ಟಗಳನ್ನು ಎದುರಿಸಿದ್ದೀರಾ. ಆದ್ದರಿಂದ ಈಗಾಲದಾದರೂ ನೀವು ಬುದ್ಧಿವಂತರಾಗಬೇಕು. ಯಾರಾದರೂ ಇನ್ನೂ ಆಗಿಲ್ಲ, ಆದರೂ ಸಮಯ ಬೇಕು, ಈಗ ಕಡಿಮೆ ಆಗಿಲ್ಲ, ಇನ್ನು ಮುಂದೆ ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಬೇಕು. ನಂತರ ಆ ಹೆಂಗಸಿನ ಬಗ್ಗೆ ಕೂಡ ಹೇಳುತ್ತೇನೆ. ಅವಳ ಹೆಸರು ಮತ್ತು ವಿವರಗಳನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತೇನೆ. ಚಿಂತೆ ಮಾಡಬೇಡಿ. ಮೊದಲು ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯ ಸ್ವಚ್ಛತೆಯನ್ನು ನಿಯಮಿತವಾಗಿ ಮಾಡ್ತಾ ಬನ್ನಿ. ಏಕೆಂದರೆ ಯಾರಾದರೂ ನಿಮ್ಮ ಮನೆಗೆ ಬರಬಹುದು, ಸಂಬಂಧಿಕರು, ಪರಿಚಯದವರು ಅಥವಾ ಯಾರಾದರೂ ಅನ್ಯರು. ಯಾವ ಉದ್ದೇಶದಿಂದ ಬರುತ್ತಾರೆ ಎಂಬುದು ನಿಮಗೆ ಗೊತ್ತಾಗೋದಿಲ್ಲ. ಯಾರೇ ನೆಂಟರು ನಿಮ್ಮ ಮನೆಗೆ ಬಂದು ಹೋದ ನಂತರ ಕೆಲವರ ಪಾದಗಳು ಅದೃಷ್ಟ ಅಥವಾ ನಕಾರಾತ್ಮಕ ಶಕ್ತಿಯ ಕೆಟ್ಟದಾಗಿರಬಹುದು. ಒಬ್ಬ ಸಂಬಂಧಿಕರು ನಿಮ್ಮ ಮನೆಗೆ ಬಂದಾಗ ಅವರಿಂದ ನಿಮ್ಮ ಮನೆಯಲ್ಲಿ ಜಗಳ, ಕದನ, ಕಂಗಾಲುಗಳು, ಸಮಸ್ಯೆಗಳು ಉಂಟಾಗಬಹುದು. ಇನ್ನು ಕೆಲವರು ಜನರು ಬಂದಾಗ ನಿಮ್ಮ ಮನೆಯಲ್ಲಿ ಅದೃಷ್ಟ, ಸಿಹಿ ಸುದ್ದಿಗಳು ಕೇಳಿ ಬರಬಹುದು. ಆದ್ದರಿಂದ ಯಾರೇ ಒಬ್ಬರು ಬಂದು ಹೋದ ನಂತರ ನಿಮ್ಮ ಮನೆಯನ್ನು ಉಪ್ಪು ಮತ್ತು ಗಂಗಾಜಲದಿಂದ ಸ್ವಚ್ಛ ಮಾಡಬೇಕು. ನೀವು ಈಗ ಏನು ಮಾಡಬೇಕು? ಆ ಸಂಬಂಧಿಕರಿಗೆ ನೀವು ಏನು ಬರಬೇಡಿ ಎಂದು ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯಾವಾಗಲಾದರೂ ನಿಮ್ಮ ಮನೆಗೆ ಪರಿಚಯವಿಲ್ಲದವರು ಅಥವಾ ಅತಿಥಿಗಳು ಬಂದರೆ ಅವರು ಹೋಗಿದ ನಂತರ ಮನೆಯೊಳಗೆ ಗಂಗಾಜಲವನ್ನು ಸಿಂಪಡಿಸಬೇಕು. ಅದಾದ ನಂತರ ಕರ್ಪೂರದ ಧೂಪವನ್ನು ಮಾಡಬೇಕು ಮತ್ತು ಲವಂಗದ ಧೂಪವನ್ನು ಕೂಡ ಕೊಡಬೇಕು. ಇದರಿಂದಾಗಿ ಏನಾಗುತ್ತದೆ ಎಂದರೆ ನಿಮ್ಮ ಮನೆಗೆ ಬಂದಿರುವಂತಹ ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ಶಕ್ತಿಗಳು, ಕಣ್ಣಿನ ದೃಷ್ಟಿ ದೋಷದ ಪ್ರಭಾವಗಳು ನಿವಾರಣೆಯಾಗ್ತಾ ಹೋಗುತ್ತೆ.
ಒಟ್ಟಾರೆಯಾಗಿ ಒಬ್ಬ ಮನುಷ್ಯನ ಕೆಟ್ಟ ದೃಷ್ಟಿ ಒಂದು ಮರವನ್ನೇ ಸುಟ್ಟು ಬೂದಿ ಮಾಡುವಷ್ಟು ಶಕ್ತಿಯುತವಾಗಿರುತ್ತದೆ ಎಂದು ನಂಬಲಾಗುತ್ತದೆ. ತಮ್ಮ ಜೊತೆಗೆ ಹಲವಾರು ಕೆಟ್ಟ ವಿಷಯಗಳನ್ನು ಕೂಡ ಅವನು ತಂದಿರುತ್ತಾನೆ. ಆದ್ದರಿಂದ ಅವರು ಯಾರೇ ಬಂದು ಹೋದ ನಂತರ ಈ ಕೆಟ್ಟ ವಿಷಯಗಳ ಪರಿಣಾಮವು ಹೋಗುತ್ತದೆ. ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಎಂದರೆ ಈ ಉಪಾಯ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ನೀವು ಅಂದುಕೊಂಡ ಮಟ್ಟಿಗೆ ಯಶಸ್ವಿ ಕೂಡ ಆಗುತ್ತೀರಾ. ಎಲ್ಲ ತೊಂದರೆಗಳು ದೂರವಾಗುತ್ತದೆ. ಆದರೂ ಕೂಡ ಮಹಿಳೆಯರಿಂದ ದೂರವಾಗಿರಬೇಕು. ಹೌದು, ಯಾವ ಮಹಿಳೆ ನಿಮ್ಮ ಮನೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾಳೋ, ಪ್ರತಿದಿನ ನಿಮ್ಮ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೋ, ನಿಮ್ಮ ಮನೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಅಕ್ಕಪಕ್ಕದವರ ಮನೆಯಲ್ಲಿ ಗಾಸಿಪ್ ಅನ್ನು ಮಾಡ್ತಾರೋ, ನಿಮ್ಮ ಜೀವನದ ಬಗ್ಗೆ ನಿಮ್ಮ ಬಗ್ಗೆ ಯಾವಾಗಲೂ ಕೂಡ ಅಲಸ್ಯದ ಮಾತುಗಳನ್ನು ಆಡ್ತಿರ್ತಾರೋ, ನಿಮ್ಮ ಮನೆಗೆ ಬಂದಾಗಲೆಲ್ಲ ದೃಷ್ಟಿಯನ್ನು ಬಿಡ್ತಾ ಇರ್ತಾರೋ ಅಂಥವರ ಮೇಲೆ ನೀವು ಒಂದು ಕಣ್ಣನ್ನು ಇಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಹ ಮಹಿಳೆಯರಿಂದ ನೀವು ದೂರವಾಗಬೇಕು. ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಇದನ್ನೇ ಹೇಳಲಾಗುತ್ತದೆ. ಯಾವ ಮಹಿಳೆ ತಮ್ಮ ಮನೆಯವರ ಬಗ್ಗೆ ಮತ್ತು ತಮ್ಮ ಮನೆಯ ಸಂಸಾರದ ಬಗ್ಗೆ ಕೆಟ್ಟದಾಗಿ ಅಥವಾ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೋ ಅಂತಹ ಮಹಿಳೆಯರು ಯಾವಾಗಲೂ ಕೂಡ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ಅವರಿಂದ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ದಾರಿದ್ರ್ಯ ಹೆಚ್ಚಾಗುತ್ತದೆ ಎಂದು ಪುರಾಣಗಳಲ್ಲೂ ಕೂಡ ತಿಳಿಸಲಾಗಿದೆ. ಕೆಟ್ಟದಾಗಿ ಮಾತನಾಡುವಂತಹ ಮಹಿಳೆಯರು ನಿಮ್ಮ ಮನೆಯಲ್ಲೇ ಇರಬಹುದು, ನಿಮ್ಮ ಅಕ್ಕ ತಂಗಿಯ ಸ್ವರೂಪವಾಗಿರಬಹುದು ಅಥವಾ ನಿಮ್ಮ ಸ್ವಂತ ಹೆಂಡತಿ ಆಗಿರಬಹುದು. ಅವರ ಮೇಲೆ ನೀವು ಕಣ್ಣಿಡಬೇಕು. ಅವರಿಗೆ ಒಳ್ಳೆಯದನ್ನು ತಿಳಿಸುವಂತೆ ಬುದ್ಧಿವಾದವನ್ನು ಹೇಳಬೇಕು. ನೇರವಾಗಿ ನೋಡೋದಾದರೆ ದಾನವ ಸ್ವರೂಪದವರು ಅಂತಹ ಮಹಿಳೆಯರು ಎಂದು ಹೇಳಲಾಗುತ್ತದೆ. ಮನೆಯ ಗುಟ್ಟನ್ನು ಯಾರ ಬಳಿಯೂ ಕೂಡ ರಟ್ಟು ಮಾಡಬಾರದು. ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ತೊಂದರೆಗಳಿದ್ದರೂ ಕೂಡ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವಂತಹ ಮಹಿಳೆಯರು ನಮ್ಮ ಜೀವನಕ್ಕೆ ಯಶಸ್ಸನ್ನು ತರುತ್ತಾರೆ. ಸ್ನೇಹಿತರೆ, ಅಂತಹ ಮಹಿಳೆಯರು ತಮ್ಮ ಕುಟುಂಬವನ್ನು ಹಾಳು ಮಾಡ್ತಾರೆ, ತಮ್ಮನ್ನು ಕೂಡ ಹಾಳು ಮಾಡ್ಕೊಳ್ತಾರೆ. ಅವರ ಜೊತೆಗಿರುವಂತಹ ಜೀವನವನ್ನು ಕೂಡ ಹಾಳು ಮಾಡಬಹುದು. ಆದ್ದರಿಂದ ನಮ್ಮ ಬಗ್ಗೆ ಮತ್ತು ನಮ್ಮ ಮನೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತಹ ಮಹಿಳೆಯರಿಗೆ ನೀವು ಹಿಂದೆ ಕಡಿವಾಣವನ್ನು ಹಾಕಬೇಕು. ಅವರ ನೆರಳು ಕೂಡ ನಿಮ್ಮ ಮನೆ ಅಥವಾ ಜೀವನದ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು. ಮುಂದಿನ ವಿಷಯ ಬಹಳ ವಿಶೇಷವಾಗಿದೆ. ಮಹಿಳೆಯರು ಯಾವ ದಿನ ಯಾವಾಗಲೂ ಕೂಡ ಹಣ ಹಣ ಎಂದು ಹೇಳುತ್ತಾನೆ ಇರಬಾರದು. ಮನೆಯಲ್ಲಿ ಹಣದ ಹಿಂದೆ ಓಡಬಾರದು. ಏನಾದರೂ ಮಾಡಲು ಸಿದ್ಧವಾಗಿಬಿಡ್ತಾಳೆ. ಅಂತಹ ಮಹಿಳೆಯು ಕೂಡ ನಿಮಗೆ ದಿನದಿಂದ ದಿನಕ್ಕೂ ಹಣದ ಮೇಲೆ ವ್ಯಾಮೋಹವನ್ನು ಹೊಂದಿರುವಂತಹ ಜನರು ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸುವಂತಹ ಸಾಧ್ಯತೆ ಇದೆ. ಅಂಥವರ ಜೊತೆ ಸ್ನೇಹವನ್ನು ಕೂಡ ಮಾಡಬಾರ್ದು, ಸಂಬಂಧವನ್ನು ಕೂಡ ಮಾಡಬಾರ್ದು. ಯಾವುದೇ ಸಂಬಂಧವನ್ನು ಕೂಡ ಕಟ್ಟಿಕೊಳ್ಳಬಾರದು. ಏಕೆಂದರೆ ಸಮಯ ಬಂದಾಗ ಅವರು ಹಣಕ್ಕಾಗಿ ಏನನ್ನಾದರೂ ಕೂಡ ಮಾಡಬಹುದು. ಅವರು ನಿಮ್ಮ ಸ್ನೇಹಿತನೇ ಆಗಿರಬಹುದು. ಪ್ರತಿದಿನ ಬಂದಾಗ ನಮ್ಮ ಮನೆಯಲ್ಲಿ ಆ ಕಷ್ಟ ಈ ಕಷ್ಟ ಅಂತ ಹೇಳಿ ನಿಮ್ಮ ಹತ್ರ ಪದೇ ಪದೇ ಹಣವನ್ನು ಕೇಳಿ ಸಹಾಯವನ್ನು ಪಡ್ಕೊಳ್ತಾ ಇದ್ರೆ, ಅವರು ನಿಮಗೆ ಕೊಡಬೇಕಾದಂಥ ಹಣವನ್ನು ಇನ್ನೂ ಕೊಟ್ಟಿಲ್ಲ ಅಂತ ಅಂದರೂ ಕೂಡ ನಿಧಾನವಾಗಿ ಕೊಡುತ್ತೇನೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರೆ ಅಂಥವರು ನಿಮಗೆ ಮೋಸವನ್ನು ಮಾಡುವ ಸಾಧ್ಯತೆ ಇರುತ್ತದೆ. ನಿಮ್ಮ ಜೀವನಕ್ಕೂ ಕೂಡ ಅಪಾಯವನ್ನು ತರ್ತಾರೆ. ಇಂತಹ ವರ್ತನೆಯಿಂದ ಲಕ್ಷ್ಮೀ ದೇವಿ ಕೂಡ ಕೋಪಗೊಳ್ತಾಳೆ ಎಂದು ಹೇಳಲಾಗುತ್ತದೆ. ಅಂತಹ ಮಹಿಳೆಯರನ್ನು ಕೂಡ ಮಾತಾ ಲಕ್ಷ್ಮೀ ದೇವಿ ಕೂಡ ಇಷ್ಟಪಡೋದಿಲ್ಲ. ಯಾವಾಗಲೂ ಕೂಡ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು, ಮನಸ್ಸುಗಳನ್ನು ಸ್ವಚ್ಛವಾಗಿಟ್ಕೊಳ್ಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು. ಮನೆಯ ಮುಂದೆ ರಂಗೋಲಿಯನ್ನು ಧೂಪ ದೀಪಗಳಿಂದ ನೈವೇದ್ಯವನ್ನು ಅರ್ಪಿಸಬೇಕು. ಮನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಯಾವತ್ತೂ ಕೂಡ ಜಗಳವನ್ನು ಮಾಡಬಾರ್ದು. ಇಂತಹ ಮಹಿಳೆ ಎಲ್ಲಿ ಇರ್ತಾರೋ ಅಂತಹ ಮನೆಯಲ್ಲಿ ಕಷ್ಟಗಳು ಸಾಲಗಳು ಕಡಿಮೆಯಾಗುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತದೆ. ಖಂಡಿತವಾಗಿ ಅದರ ಪರಿಣಾಮ ನಿಮ್ಮ ಜೀವನದ ಮೇಲೂ ಕೂಡ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಸಮೃದ್ಧಿಗಳನ್ನು ಕಡಿಮೆ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಟ್ಟ ಮಹಿಳೆಯರು ಮತ್ತು ಕೆಟ್ಟ ಮಾತುಗಳು ಎಲ್ಲಿ ನಡೆಯುತ್ತದೋ ಅಂತಹ ಜಾಗದಲ್ಲಿ ಸಮೃದ್ಧಿ ಅಭಿವೃದ್ಧಿ ಕಡಿಮೆ. ಯಾವಾಗಲೂ ಹಣದ ಬಗ್ಗೆ ಮಾತ್ರ ಮಾತನಾಡುವಂತಹ ಸ್ವಭಾವದವರ ಜೊತೆಗೆ ಇರಬೇಡಿ. ಅಂಥವರ ಜೊತೆಗಿನ ಸಂಬಂಧವನ್ನು ಕೂಡ ಮುರಿಯುವುದು ಉತ್ತಮ. ಇದೀಗ ನಾನು ನಿಮಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ಹೇಳುತ್ತೇನೆ, ಗಮನದಿಂದ ಕೇಳಿ. ಈ ಸಮಯ ಹೊಸ ವರ್ಷದಲ್ಲಿ ಅಂದರೆ ಯುಗಾದಿ ಕಳೆದ ನಂತರ ಕೆಲವು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಈ ಸಂದರ್ಭ 2026ರ ಆರಂಭದಿಂದಲೇ ನೀವು ಒಂದು ಮಂತ್ರವನ್ನು ನೆನಪಿಟ್ಟುಕೊಳ್ಳಬೇಕು. ಆ ಮಂತ್ರವನ್ನು ಪ್ರತಿದಿನ ಜಪಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಪ್ರೀತಿ, ಎಲ್ಲ ರೀತಿಯ ಒಂದು ಅದೃಷ್ಟತೆ, ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ನಿಮ್ಮ ಹೃದಯ ಹೆಚ್ಚು ಸಂತೋಷವಾಗಿರುತ್ತೆ. ನೀವು ಪ್ರೀತಿಸುವಂತಹ ವ್ಯಕ್ತಿಗಳನ್ನು ನಿಮ್ಮ ಹತ್ತಿರಕ್ಕೆ ಬರುವಂತೆ ಮಾಡ್ತಾ ಹೋಗುತ್ತೆ. ಖಂಡಿತವಾಗಿ ಈ ಮಹಿಳೆ ನಿಮಗೆ ಪ್ರೀತಿ ತೋರಿಸಿದರೆ, ನಿಮಗೆ ಗೌರವ ಕೊಟ್ಟರೆ ನೀವು ಯಾವುದೇ ರೀತಿಯ ಪ್ರೀತಿಯನ್ನು ಕೂಡ ಕೊಡಬಹುದು. ಆದರೆ ಅಂಧ ಪ್ರೀತಿ ಮಾತ್ರ ಮಾಡಬಾರ್ದು. ಕಣ್ಣು ಇಲ್ಲದ ಪ್ರೀತಿ ಖಂಡಿತವಾಗಿ ನಿಮಗೆ ಮುಂದಿನ ದಿನಕ್ಕೆ ಕಾಲಿಗೆ ಮುಳ್ಳು ಚುಚ್ಚುವಂತಹ ತೊಂದರೆಗಳನ್ನು ಕೊಡುತ್ತದೆ. ಆದ್ದರಿಂದ ಬುದ್ಧಿವಂತಿಕೆಯಿಂದ ನಿರ್ಧಾರ ಮಾಡಿದರೆ ಸಮಸ್ಯೆಗಳು ಬರೋದಿಲ್ಲ. ಆದರೆ ಹೃದಯವನ್ನು ಹೆಚ್ಚು ಬಳಸಿದರೆ ಪರಿಸ್ಥಿತಿ ಕೆಟ್ಟದಾಗಬಹುದು. ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ನಿಮ್ಮ ಹೃದಯವೇ ದೊಡ್ಡ ಅಪಾಯ. ಈ ವರ್ಷ ನಿಮ್ಮ ಹೃದಯಕ್ಕೆ ನೀವು ದೊಡ್ಡ ನೋವು ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ನಿರ್ದೋಷತ್ವ ಅಥವಾ ಯಾವುದೇ ರೀತಿಯ ಕಳ್ಳತನ, ನೋವಿನ ವಾತಾವರಣ ನಿಮ್ಮನ್ನು ಹಲವು ಬಾರಿ ಕಷ್ಟಕ್ಕೆ ತಳ್ಳಬಹುದು. ಆದ್ದರಿಂದ ಈ ಸಮಯದಲ್ಲಿ ಬುದ್ಧಿವಂತರಾಗಿ. ಈ ವರ್ಷ ಬುದ್ಧಿವಂತಿಕೆ ನಿಮ್ಮ ಜೀವನದ ದೊಡ್ಡ ಅಸ್ತ್ರವಾಗಿರುತ್ತೆ. ನಿಮ್ಮ ಲಾಭಕ್ಕಾಗಿ ಬುದ್ಧಿಯನ್ನು ಬಳಸುವಂಥವರಿಗೆ ಉತ್ತಮವಾದ ಸಮಯ
ಪ್ರಾರಂಭವಾಗುತ್ತೆ. ಆದ್ದರಿಂದ ಈ ಸಮಯ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಕೇಳೋದ್ರಿಂದ ಖಂಡಿತವಾಗಿ ನಿಮ್ಮ ಕನಸುಗಳು ಆಸೆಗಳು ನೆರವೇರುತ್ತದೆ. ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈ ಸಮಯದಿಂದ ನಿಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಸಂತೋಷದಿಂದ ಸಮೃದ್ಧಿಯಿಂದ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.